ಸಿಂಹರಾಶಿ ಮನಸ್ಸಿನಲ್ಲಿರ್ತಕ್ಕಂತಹ ಗೊಂದಲಗಳು, ಬೇರೆ ಬೇರೆ ಆಯ್ಕೆಗಳು ಇವೆಲ್ಲವೂ ಕೂಡ ದೂರವಾಗಿ ನಿಖರವಾದಂತಹ ನಿರ್ಧಾರಕ್ಕೆ ಬಂದಾಗ ನಿಮಗೆ ನಿಂತೋಗಿರ್ತಕ್ಕಂತಹ ಕೆಲವು ಕೆಲಸಗಳು ಮತ್ತೆ ಚಾಲನೆಯನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ವೈಯಕ್ತಿಕವಾದಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯ ಅಗತ್ಯತೆ ಇದೆ. ಹಾಗಾಗಿ ಅದನ್ನು ಅಗತ್ಯವಾಗಿ ಬದಲಾಯಿಸ್ಕೊಳ್ತಕ್ಕಂತಹದ್ದು ನಿಮಗೇ ಕ್ಷೇಮ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಬೇರೆಯವರ ತಪ್ಪನ್ನು ಹುಡುಕಬೇಡಿ, ಬೇರೆಯವರ ತಪ್ಪನ್ನು ಹೇಳಬೇಡಿ. ಯಾರು ಏನಾದರೂ ಮಾಡಿಕೊಳ್ಳಿ, ಅದು ಅವರವರ ಇಚ್ಛೆ. ಆದರೆ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿ. ನಿಮಗೆ ಹೆಸರು ಬರಬೇಕು ಅಂತಲೋ ಅಥವಾ ನೀವು ದೊಡ್ಡವರಾಗಬೇಕು ಅಂತಲೋ ಬೇರೆಯವರ ತಪ್ಪನ್ನು ಹುಡುಕಿ ಹೇಳೋದ್ರಿಂದ ನಿಮಗೆ ಏನೂ ಕೂಡ ಅನುಕೂಲಗಳು ಆಗೋದಿಲ್ಲ. ನಿಷ್ಠುರಕ್ಕೆ ನೀವು ಗುರಿಯಾಗ್ತೀರಿ ಅನ್ನುವಂಥದ್ದಾಗತ್ತೆ. ಅನೇಕ ಕೆಲಸಗಳನ್ನು ತುಂಬ ಗಮನ ಕೊಟ್ಟು ಮಾಡಬೇಕು. ನನಗೇನೋ ಬುದ್ಧಿವಂತಿಕೆ ಇದೆ ಅಥವಾ ನನ್ನ ಮಾತು ನಡೆಯುತ್ತೆ ಹೀಗೆಲ್ಲ ತಾತ್ಸಾರ ಭಾವನೆಯಿಂದ ನೋಡಿದಾಗ, ಧೋರಣೆಯನ್ನು ತೋರಿಸಿದಾಗ ಆ ಕೆಲಸಗಳಿಂದಲೇ ನಿಮಗೆ ಸಮಸ್ಯೆಗಳಾಗತ್ತೆ. ನಾಟಕೀಯವಾದಂತಹ ಬುದ್ಧಿಯಿಂದ ಹೊರಬರಬೇಕು, ಇಲ್ಲದೇ ಇದ್ದರೆ ಹಿನ್ನಡೆಯಾಗತ್ತೆ. ಯಾರೋ ನೋಡಲಿ ಅಂತಲೋ ಅಥವಾ ಇನ್ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರನೋ ನಾಟಕೀಯವಾಗಿ ನಡ್ಕೊಳ್ಬಾರದು ಅನ್ನುವಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅದರಲ್ಲೂ ಚಂದ್ರಗ್ರಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ದಧಿ ಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮಕುಟಭೂಷಣಂ ಎಂಬುದಾಗಿ 10 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕನ್ಯಾರಾಶಿ ಪ್ರೀತಿ ಪ್ರೇಮದ ವಿಚಾರ, ಪ್ರೇಮ ವಿವಾಹ ಈ ವಿಷಯಗಳು ಮನೆಯಲ್ಲಿ ಪ್ರಸ್ತಾಪಕ್ಕೆ ಬಂದಾಗ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಹಿರೀಕರನ್ನು, ಪೋಷಕರನ್ನು ಒಪ್ಪಿಸ್ತಕ್ಕಂತಹ ಯೋಗ್ಯವಾದಂತಹ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಒಳ್ಳೆಯದಾಗಿರುತ್ತೆ. ಮನೆಗೆ ಬಂಧುಗಳ ಆಗಮನ ಆಗಬಹುದು. ಆಗ ಒಂದಷ್ಟು ಸಂಕಷ್ಟಕ್ಕೆ ಹಾಕ್ಕೊಳ್ತೀರಿ. ಮಾತಾಡೋ ಹಾಗಿಲ್ಲ, ಆಡದಲ್ಲೇ ಸುಮ್ಮನೆ ಇರುವ ಹಾಗಿಲ್ಲ, ಹೀಗೆಲ್ಲ ಒಂದಷ್ಟು ವಿಚಾರಗಳು ಬರುತ್ತೆ. ಮನೆಗೆ ಹೊಸ ವಸ್ತುವನ್ನು ತಂದು ಅದು ನಷ್ಟವಾಗ್ಬೋದು. ಅದು ತುಂಬ ಬೇಸರಕ್ಕೆ, ಮತ್ತೊಂದಷ್ಟು ಜಗಳಕ್ಕೆ, ಕುಟುಂಬದಲ್ಲಿ ಬಿರುಕು ಬರಲಿಕ್ಕೆ ಅವಕಾಶಗಳಾಗತ್ತೆ. ಬೇರೆ ಉಪಯುಕ್ತವಾದಂತಹ ಯೋಜನೆಗಳ ಬಗ್ಗೆ ಚಿಂತನೆಯನ್ನು ನಡೆಸಿ. ಏನು ಮಾಡಿದರೂ ಎಷ್ಟು ಗಳಿಸಿದರೂ ಕೂಡ ತೃಪ್ತಿ ಇಲ್ಲದೆ ಇರತಕ್ಕಂತಹ ದಿವಸ. ಬೇಕಾದಷ್ಟು ಬರ್ತಾ ಇದೆ, ಬೇಕಾದಷ್ಟು ಇದೆ, ಬೇರೆಯವರದ್ದೂ ಕೂಡ ಒಂದಷ್ಟು ನಿಮ್ಮ ಪಾಲ ಆಗಿರಬಹುದು, ಆದರೂ ಕೂಡ ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಏನು ಮಾಡಬೇಕು? ಮಾನಸಿಕವಾದಂತಹ ಸಮಾಧಾನ ಎಲ್ಲೂ ಕೂಡ ಸಿಕ್ಕುವಂಥದ್ದಲ್ಲ, ಅದು ಗೊತ್ತಾಗಬೇಕು. ಮಾನಸಿಕವಾಗಿ ಸಮಾಧಾನ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಹುಡುಕಬೇಕು. ಹುಡುಕಿ ಅದು ಗೊತ್ತಾದರೆ ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನವಾಗಬೇಕು. ಇಲ್ಲದೇ ಇದ್ದರೆ ಅದು ಕೂಡ ಪ್ರಯೋಜನಕ್ಕೆ ಬರದೇ ಇರುವ ಹಾಗಾಗತ್ತೆ. ಶ್ರೀ ಸೂಕ್ತದ 16 ಮಂತ್ರಗಳನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದರೂ ಕೂಡ ಅದು ಮನೆಯಲ್ಲಾಗಲಿ, ವ್ಯಾವಹಾರಿಕವಾಗಲಿ, ವ್ಯಾಪಾರದಲ್ಲಾಗಲಿ ಅನುಮಾನ ಪಡುವಂಥದ್ದು ಬೇಡ. ಸರಿಯಾಗಿ ಪರಾಮರ್ಶೆ ಮಾಡಿ, ಸರಿತಪ್ಪುಗಳ ವಿವೇಚನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿ, ಅದರ ಬಗ್ಗೆ ಸರಿಯಾದ ಸೂಕ್ತವಾದ ಮಾಹಿತಿಯನ್ನು ಪಡ್ಕೊಂಡು ನಂತರದಲ್ಲಿ ಮಾತಾಡುವಂಥದ್ದು ಒಳ್ಳೆಯದು. ಅನುಮಾನದಿಂದ ಮಾತಾಡ್ತಕ್ಕಂಥದ್ರಿಂದ ನಿಮಗೇ ಅವಮಾನ ಆಗಬಹುದು ಅನ್ನುವಂಥದ್ದು. ನಿಮ್ಮ ಮಾತು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಯಾವುದೋ ಇದ್ದಕ್ಕಿದ್ದ ಹಾಗೆ ನಿರ್ಧಾರವನ್ನು ಮಾಡಿಬಿಡೋದು, ಏನೋ ಯಾರ ಬಗ್ಗೆನೋ, ಯಾವುದೋ ವಸ್ತುವಿನ ಬಗ್ಗೆನೋ, ವಿಚಾರದ ಬಗ್ಗೆನೋ ತಮ್ಮದೇ ಆದಂತಹ ಒಂದು ಹೇಳಿಕೆಯನ್ನು ಕೊಟ್ಬಿಡೋದು. ಆ ಸ್ಟೇಟ್ಮೆಂಟ್ ಏನಿದೆ ಅದು ನಿಮಗೆ ಮಾರಕವಾಗುತ್ತೆ. ಆಮೇಲೆ ಅದು ತಪ್ಪು ಅಂತ ಗೊತ್ತಾದರೆ ಏನು ಪ್ರಯೋಜನ? ಆದ್ದರಿಂದ ಮಾತಾಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗತ್ತೆ. ಕುಟುಂಬದ ಕಲಹ ಮಿತಿ ಮೀರೋದಕ್ಕೆ ಅವಕಾಶಗಳಾಗುತ್ತೆ. ಇದಕ್ಕೆಲ್ಲ ನಿಮ್ಮ ವರ್ತನೆಯೇ ಕಾರಣ ಅಂತ ಹೇಳಬೇಕಾದಂಥದ್ದು. ಅಹಂಕಾರ ಭಾವನೆಯನ್ನು ಬಿಟ್ಬಿಡಿ. ನಾನೇ ಅನ್ನುವಂಥದ್ದು ದೂರವಾಗಲಿ ಅನ್ನುವಂಥದ್ದು. ಅನಗತ್ಯವಾಗಿ ಯಾವುದೇ ವಿಚಾರಗಳನ್ನು ಮೈಮೇಲೆ ಎಳ್ಕೊಳ್ಬೇಡಿ. ಅಗತ್ಯವಾಗಿ ಒಂದು ಸಾರಿ ಜಾತಕ ಪರಿಶೀಲನೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾವುದರಿಂದ ಹೀಗೆಲ್ಲ ಆಗ್ತಾ ಇದೆ, ನಾನು ಎಲ್ಲೆಲ್ಲಿ ನನ್ನ ತಪ್ಪುಗಳನ್ನು ತಿದ್ದುಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕಾದಂಥದ್ದು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಧಾರ್ಮಿಕ ಕ್ಷೇತ್ರಗಳಿಗೆ, ಧಾರ್ಮಿಕ ವಿಚಾರಕ್ಕೆ ಈ ದಿವಸ ಮನಸ್ಸಿರೋದಿಲ್ಲ. ಆದರೆ ಅನಿವಾರ್ಯ ಆಗಿಬಿಡುತ್ತೆ. ಯಾವುದೋ ದೇವರ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು, ಪೂಜೆ, ಭಜನೆ, ಧ್ಯಾನ, ಹೋಮ ಇತ್ಯಾದಿಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು, ಇದು ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ. ಆದರೆ ಅನಿವಾರ್ಯ. ಮನೆಯಲ್ಲಿ ಎಲ್ಲರೂ ಹೊರಟಿರ್ತಾರೆ, ಎಲ್ಲರೂ ಕೂಡ ಬಲವಂತ ಮಾಡ್ತಾ ಇರ್ತಾರೆ, ಹೋಗಲೇಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಆದರೆ ಭಗವಂತನನ್ನು ನಂಬಿ ಕೆಟ್ಟವರಿಲ್ಲ. ನಿಮ್ಮ ಮನಸ್ಥಿತಿ ಬೇರೆ. ನೀವು ಕ್ಷೇತ್ರಕ್ಕೆ ಹೋದ ಮೇಲೆ, ಭಗವಂತನ ದರ್ಶನ ಆದ ಮೇಲೆ ಮನಃಪರಿವರ್ತನೆಯಾಗಿ
ಒಳಿತನ್ನು ಕಂಡುಕೊಂಡ್ರೆ ಅದು ನಿಮಗೇ ಲಾಭ ಅನ್ನುವಂಥದ್ದು ಸಲಹೆ. ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮಕ್ಕೆ ತಕ್ಕ ಬೆಲೆ ಅಂತ ಹೇಳಿ ತಿಳಿಯುವಂತಹ ದಿವಸ, ಎಷ್ಟು ಕಷ್ಟಪಡ್ತಿರೋ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ, ಎಷ್ಟು ಸಮಯವನ್ನು ಪ್ರಾಮಾಣಿಕವಾಗಿ ಮುಡುಪಾಗಿಡ್ತಿರೋ ಅಷ್ಟು ಧನಾತ್ಮಕವಾದಂತಹ ಫಲಿತಾಂಶ ನಿಮ್ಮ ಪರವಾಗಿ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಹಿನ್ನಡೆಯಾಗುತ್ತೆ. ಕೇವಲ ಪರೀಕ್ಷೆ ಬಂತು ಅದಕ್ಕೋಸ್ಕರ ಓದ್ತೀನಿ ಅನ್ನುವಂಥದ್ದು, ಇಷ್ಟು ದಿವಸ ಏನು ಮಾಡ್ತಾ ಇದ್ರಿ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆದ್ದರಿಂದ ನಿರಂತರವಾದಂತಹ ಪ್ರಯತ್ನಕ್ಕೆ ಮಾತ್ರ ಯಶಸ್ಸಿದೆ ಅನ್ನುವಂತಹ ಮಾತನ್ನು ಅರ್ಥಕೊಳ್ಬೇಕಾದಂಥದ್ದು. ಪ್ರಯಾಣದಲ್ಲಿ ವ್ಯತ್ಯಾಸಗಳಾಗಬಹುದು. ಅಂದುಕೊಂಡಂತಹ ಸಮಯಕ್ಕೆ ಪ್ರಯಾಣಕ್ಕೆ ಸಿದ್ಧತೆಗಳಾಗದಲೇ ನಷ್ಟವೋ ಕಷ್ಟವೋ ತೊಂದರೆಯೋ ಆಗಬಹುದು ಅಂತ ಅರ್ಥ. ಪಾರಿಜಾತ ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ವಿದ್ಯಾ ಪ್ರತಿಬಂಧಕವಾದಂತಹ ಯಾವುದೇ ದೋಷಗಳಿದ್ದರೂ ಕೂಡ ನಿವೃತ್ತಿಯಾಗಲಿ, ವಿದ್ಯಾ ಕ್ಷೇತ್ರದಲ್ಲಿ ಮುನ್ನಡೆಯಾಗಲಿ, ಹಿನ್ನಡೆಯನ್ನು ನೀವು ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯ ಬರಲಿ. ಶುಭವಾಗಲಿ.